ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ನಿಮಗೆಲ್ಲ ಗೊತ್ತಿದೆ, ನಾಳೆ ಸಂಭ್ರಮ ಶನಿವಾರ. ಶಾಲೆಗಳಲ್ಲಿ ಬ್ಯಾಗ್ ರಹಿತ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಟುಮಾರೋ ನೋ ಬ್ಯಾಗ್ ಡೇ. ಓಕೆ, ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ, ಪರಿಣಾಮಕಾರಿಯಾಗಿ ಹೇಗೆ ನಾವು ಅನುಷ್ಠಾನ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಡಯಟಿಂದ ನಾವು ಒಂದು ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದೀವಿ 8/6/26ಕ್ಕೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಸಂತಸದಾಯಕ ಕಲಿಕೆಯನ್ನು ನೀಡಲಿಕ್ಕೆ ಹಾಗೂ ಶಾಲಾ ಬ್ಯಾಗ್ ಹೊರೆಯನ್ನ ತಗ್ಗಿಸುವ ದೃಷ್ಟಿಯಿಂದ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರತಿ ತಿಂಗಳು ಒಂದು ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನ ಆಚರಣೆ ಮಾಡುವಂತೆ ಉಲ್ಲೇಖ ಪತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಉಲ್ಲೇಖ 1 ಸರ್ಕಾರದ ಆದೇಶ ಸಂಖ್ಯೆ, ಉಲ್ಲೇಖ 2 26-27ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲೂ ಕೂಡ ಅದನ್ನ ಕೊಟ್ಟಿದ್ದಾರೆ. ಏನು 10 ಮಕ್ಕಳನ್ನ ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರ ಮೂಲಕ ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ವಿವಿಧ ಥೀಮ್ಗಳನ್ನು ಆಧರಿಸಿ ವಿದ್ಯಾರ್ಥಿಗಳಿಗಾಗಿ 10 ಸ್ವಯಂ ವಿವರಣಾತ್ಮಕ ಮಾಡ್ಯೂಲ್ಗಳನ್ನ ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಯನ್ನ ಸಿದ್ಧಪಡಿಸಲಾಗಿದೆ. ಸದರಿ ಮಾಡ್ಯೂಲ್ಗಳು ಅರಿವು, ಅನುಭವ ಮತ್ತು ಅವಲೋಕನ ಎಂಬ 3 ಹಂತಗಳಲ್ಲಿದ್ದು ವಿದ್ಯಾರ್ಥಿಗಳೇ ಸ್ವತಃ ಕೈಗೊಳ್ಳಬಹುದಾದಂತಹ ಚಟುವಟಿಕೆಗಳನ್ನ ನೀಡಲಾಗಿದೆ. ನೋಡಿ, ಇಲ್ಲಿ ನಾನು ಈ ಸರ್ಕ್ಯುಲರ್ ಅನ್ನ ಓದೋದು ಏನು ದೊಡ್ಡ ವಿಷಯ ಅಲ್ಲ, ಆದ್ರೆ ಇಲ್ಲಿ ಏನು ತುಂಬಾ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿದೆ ನೀವು ಅಂದ್ರೆ, ಅರಿವು, ಅನುಭವ ಮತ್ತು ಅವಲೋಕನ, ಈ 3 ಹಂತಗಳನ್ನ ವಿದ್ಯಾರ್ಥಿಗಳು ಅಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಅವರು ಕೈಗೊಳ್ಬೇಕು ಅನ್ನೋದು ಇಲ್ಲಿ ಒಂದು ಥೀಮ್ ಇದೆ. ಈ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಕರ ಕೈಪಿಡಿಯನ್ನು ಕೂಡ DSIT karnataka.government.in ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ಬಳಸಿಕೊಂಡು ನಿರಂತರವಾಗಿ ಅಂದ್ರೆ 2022-23ಲಿಂದನೂ ಕೂಡ ಇದನ್ನು ನಾವು ಮಾಡ್ತಾ ಬಂದಿದ್ವಿ. ನಿಮಗೆಲ್ಲ ಗೊತ್ತಿದೆ, ಇದು ಸುಮ್ಮನೆ ನಿಮಗೊಂದು ಗ್ಲಾನ್ಸ್ ಇರಲಿ ಅಂತ ನಾನು ಹೇಳ್ತಿದ್ದೀನಿ. 3ನೇ ಶನಿವಾರ ಇದನ್ನ ಪ್ರತಿ 3ನೇ ಶನಿವಾರ ನೋ ಬ್ಯಾಗ್ಲೆಸ್ ಡೇ ಅಂತ ಮಾಡ್ತಾ ಇದ್ದೀವಿ. ಮುಂದುವರೆದು ರಾಜ್ಯದ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನ ಇರೋದ್ರಿಂದ ಶುಕ್ರವಾರ ಅರ್ಧ ದಿನ ಶಾಲೆ ನಡೀತಾ ಇರೋದ್ರಿಂದ ಪ್ರತಿ ತಿಂಗಳ 3ನೇ ಶುಕ್ರವಾರ ಬ್ಯಾಗ್ಲೆಸ್ ಡೇನ ಮಾಡಲಿಕ್ಕೆ ತಿಳಿಸಲಾಗಿದೆ. ಇದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಓಕೆನಾ? ಇನ್ನ ಇದು ಏನಂದ್ರೆ, ಇದು ಏನಿದ್ರು ಒಂದು ಇಂಪಾರ್ಟೆನ್ಸ್ ಏನು, ಯಾವುದು ನಾಳೆ ತಿಂಗಳಲ್ಲಿ ಯಾವುದಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ ನಾವು. 26-27ನೇ ಸಾಲಿನಲ್ಲಿ ಸದರಿ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಬೇಕಿದೆ. ಇದು ನಿಮಗೆ ಗೊತ್ತಿದೆ. ಮಾಹೆವಾರು ಆಯೋಜಿಸಬೇಕಾದ ಚಟುವಟಿಕೆಗಳ ವಿವರ ಈ ಕೆಳಕಂಡಂತಿದೆ. 26-27ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಅದನ್ನ. ಓಕೆನಾ? ಇಲ್ಲಿ ಏನಂದ್ರೆ ನೋಡಿ, ಇದು 3ನೇ ಸೀರಿಯಲ್ ನಂಬರ್ 3ಅಲ್ಲಿ ಆಗಸ್ಟ್ 26ಕ್ಕೆ ಮಾಧ್ಯಮ ಮತ್ತು ಅಂತರ್ಜಾಲ ಬಳಕೆ ಬಗ್ಗೆ ನೀವು ಹೇಳಬೇಕು. ಈಗಾಗಲೇ ಜೂನ್ ಜುಲೈನಲ್ಲಿ ನೀವು ಇದನ್ನ ಬ್ಯಾಗ್ಲೆಸ್ ಡೇನ ಮಾಡಿದಿರಿ. ಸೆಪ್ಟೆಂಬರ್ ಅಲ್ಲಿ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ಶುಚಿತ್ವ ಅಂತಿದೆ. ಈಗ ಮಾಧ್ಯಮ ಮತ್ತು ಅಂತರ್ಜಾಲ ಬಳಕೆ ಬಗ್ಗೆ ಏನ್ ಹೇಳ್ಬೇಕಪ್ಪ ನಾವು? ಈ ತಿಂಗಳು ಅಷ್ಟೇ ನೋಡೋಣ, ನಾವು ಮುಂದಿನ ತಿಂಗಳು ಮುಂದೆ ನೋಡೋಣಂತೆ. ಈಗ ಸದ್ಯ ಸಂಭ್ರಮ ಶನಿವಾರಕ್ಕೆ ಸದರಿ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸುವಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟು ಈ ಕುರಿತು ಬ್ಲಾಕ್ ಕ್ಲಸ್ಟರ್ ಶಿಕ್ಷಕರ ಸಭೆಯಲ್ಲಿ ಎಲ್ಲರೂ ಇದನ್ನ ಬ್ಯಾಗ್ ರಹಿತ ದಿನವನ್ನ ಆಚರಣೆ ಮಾಡೋಕ್ಕೆ ಶಾಲೆಗಳಿಗೆ ಕಡ್ಡಾಯವಾಗಿ ಎಲ್ಲರೂ ಭೇಟಿ ಮಾಡಿಬಿಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಪಾಲ್ಗೊಳ್ಬೇಕು. ಸಂಭ್ರಮ ಶನಿವಾರ ಆಚರಣೆ ಮಾಡಿದ ಕುರಿತಾದ ಫೋಟೋಗಳನ್ನ ನೀವು ಇದರಲ್ಲಿ ಶೇರ್ ಮಾಡಿಕೊಂಡು ಅಲ್ಲಿ ಸರಿಯಾಗಿ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ CRB BRB ECO ಅವರು ಅದನ್ನ ನಮ್ಮ ಡಯಟಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಮಾನ್ಯ ಪ್ರಾಚಾರ್ಯರು ಎಲ್ಲರಿಗೂ ಆದೇಶವನ್ನ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ನಾಳೆ ಸಂಭ್ರಮ ಶನಿವಾರವನ್ನ ಆದಷ್ಟು ನೀವು ತುಂಬಾ ಇನ್ವಾಲ್ವ್ ಆಗಿ ಮಕ್ಕಳಿಗೆ ಇದನ್ನ ಟ್ರೂತ್ಫುಲ್ ಆಗಿ ಆಗುವಂತೆ ತಾವೆಲ್ಲರೂ ಮಾಡ್ತೀರಾ ಅನ್ನೋಂಥ ಒಂದು ಹೋಪ್ಸ್ನೊಂದಿಗೆ ಆಲ್ ದ ಬೆಸ್ಟ್. ಗುಡ್ ನೈಟ್.